80ನೇ ಸ್ವತಂತ್ರ ದಿನಾಚರಣೆ ನಮ್ಮ ಕೆಜಿಎಫ್ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ಇಂದು ಆಚರಣೆ ಮಾಡಲಾಗುತ್ತಿದ್ದು, ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಗೌರವಾನ್ವಿತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಯುತ BG ನಾರಾಯಣಸ್ವಾಮಿ ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಶಿಕ್ಷಣ ಸಂಯೋಜಕರಾದಂತಹ ಶ್ರೀಯುತ ಗಂಗರೆಡ್ಡಿ ಸರ್ ಅವರು, ಶ್ರೀಯುತ ಲಕ್ಷ್ಮೀಕಾಂತ್ ಸರ್ ಅವರು, ಆಡಳಿತ ಸಿಬ್ಬಂದಿಯಾದಂತಹ ಶ್ರೀಯುತ BIRT ಆದಂತಹ ನಮ್ಮ ಚಂದ್ರರೆಡ್ಡಿ ಸರ್ ಅವರು ಮತ್ತು ಗೌರವಾನ್ವಿತರಾದಂತಹ ಶ್ರೀ ವಿಜಯ್ ಕುಮಾರ್ ಸರ್ ಅವರು, ರಮೇಶ್ ಸರ್ ಅವರು ಹಾಗೂ ನಮ್ಮ ಪ್ರಿಯಾಂಕಾ ಮೇಡಮ್ ಅವರು, ವಿಜಯ ಮೇಡಮ್ ಅವರು ಮತ್ತು ನಮ್ಮೆಲ್ಲ ಸಿಬ್ಬಂದಿಯಾದಂತಹ ನಮ್ಮ ಅಜಯ್ ಅವರು ಮತ್ತು ಮುಗಿಯವರು, ನಮ್ಮ ವಿಶೇಷವಾಗಿ ಮೇಡಮ್ ಶಶಿಕಲಾ ಮೇಡಮ್ ಅವರು ಹಾಗೂ ಆತ್ಮೀಯರಾದಂತಹ ನಮ್ಮ ಪ್ರೀತಿಯ ಚಂದ್ರಶೇಖರ್ ಅವರು ಕೂಡ ಇಲ್ಲಿ ಕೂಡ ನಾರಾಯಣ ಅವರು, ನಮ್ಮ ವಿಶೇಷವಾಗಿ ನಮ್ಮ ನಾರಾಯಣ ಅವರು ಈ ಒಂದು ಸಿಬ್ಬಂದಿಯ ಅವರು ಕೂಡ ಇಲ್ಲಿ ಹಾಜರಾಗಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಈ ಒಂದು 80ನೇ ಸ್ವತಂತ್ರ ದಿನಾಚರಣೆ ಪ್ರಯುಕ್ತ ಶುಭಾಶಯಗಳನ್ನು ಹೇಳ್ತಾ ಮತ್ತು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ವಿಷಯದ ಬಗ್ಗೆ 4 ಮಾತುಗಳನ್ನು ಆಡಬೇಕು ಅಂತ ನಮ್ಮ ಗೌರವಾನ್ವಿತರಾದಂತಹ BG ನಾರಾಯಣಸ್ವಾಮಿ ಸರ್ ಅವರಿಗೆ ಒಂದು ಮನವಿ ಮಾಡ್ತಾರೆ. ಮೊದಲನೇದಾಗಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಎಲ್ಲ ನಮ್ಮ ಇವತ್ತಿನ ದಿನ ಸಿಬ್ಬಂದಿ ವರ್ಗದವರಿಗೆ, ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೂ ನಾನು ಮೊದಲನೇದಾಗಿ ಶುಭಾಶಯಗಳನ್ನು ಕೋರ್ತೇನೆ. 80ನೇ ಸ್ವಾತಂತ್ರ್ಯ ದಿನಾಚರಣೆ ಇವತ್ತು ನಮ್ಮ ಕಚೇರಿಯಲ್ಲಿ ನಾವು ಆಚರಣೆ ಮಾಡ್ತಿದ್ದೀವಿ. ಈ ಒಂದು ಸ್ವಾತಂತ್ರ್ಯ ಬ್ರಿಟಿಷ್ನವರು 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಮುಖಾಂತರ ಭಾರತಕ್ಕೆ ಬಂದು ಭಾರತದಲ್ಲಿ ನೆಲೆಯೂರಿ ಇಲ್ಲಿನ ಸಂಪತ್ತನ್ನೆಲ್ಲ ಕೂಡ ದೋಷತಕ್ಕಂಥ ಒಂದು ಸಂದರ್ಭಗಳಲ್ಲಿ ಈ ಒಂದು ಸ್ವತಂತ್ರಕ್ಕೆ ಹೋರಾಟ ಮಾಡಿರ್ತಕ್ಕಂಥ ಹೋರಾಟಗಾರರನ್ನು ಇವತ್ತು ನೆನೆಯಬೇಕಾಗಿದೆ. 1885ರಿಂದ 1905ರವರೆಗೆ ನಮ್ಮ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ದಾದಾಬಾಯಿ ನವರೋಜಿ ಆಗಿರ್ಬೋದು, ಫಿರೋಜ್ ಶಾ ಮೆಹ್ತಾ ಆಗಿರ್ಬೋದು, ಗೋಪಾಲಕೃಷ್ಣ ಗೋಖಲೆ ಆಗಿರ್ಬೋದು, ಇವರೆಲ್ಲ ಕೂಡ ಬ್ರಿಟಿಷರ ವಿರುದ್ಧ ಒಂದಷ್ಟು ಹೋರಾಟವನ್ನು, ಶಾಂತಿಯುತ ಹೋರಾಟವನ್ನು ನಡೆಸ್ತಾರೆ. ಅದೇ ರೀತಿ ಗೋಪಾಲಕೃಷ್ಣ ಗೋಖಲೆರವರ ಒಂದು ತತ್ವಗಳನ್ನು ಅನುಸರಿಸಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಮುಂದೆ ಈ ಒಂದು ಅವರ ಒಂದು ಹಾದಿಯಲ್ಲಿ ಅವರು ಕೂಡ ಶಾಂತಿಯುತ ಹೋರಾಟವನ್ನು ನಡೆಸಿ ನಮಗೆ ಸ್ವತಂತ್ರವನ್ನು ತಂದುಕೊಡ್ತಕ್ಕಂಥ ಒಂದು ದಿಸೆಯಲ್ಲಿ ಅವ್ರದ್ದೊಂದು ಮಹತ್ತರವಾದಂಥ ಪಾತ್ರ ಇದೆ ಅಂತೇಳಿ ನಾವು ನೆನೆಸ್ಬೋದಾಗಿದೆ. ಹಾಗೆಯೇ ಸ್ವತಂತ್ರ ಹೋರಾಟಕ್ಕಾಗಿ ನಮ್ಮಲ್ಲಿ ಪ್ರತಿಭಟನಾ ಮಾರ್ಗವನ್ನು ಅನುಸರಿಸಿರ್ತಕ್ಕಂಥ ಬಿಪಿನ್ ಚಂದ್ರಪಾಲ್, ಬಾಲಗಂಗಾಧರನಾಥ್ ತಿಲಕ್ ಮತ್ತು ಲಾಲಾ ಲಜಪತ್ ರಾಯ್ ಇವರು ಕೂಡ ಒಂದಷ್ಟು ಉಗ್ರ ಹೋರಾಟವನ್ನು ನಡೆಸಿ ಸ್ವತಂತ್ರವನ್ನು ತಂದುಕೊಡೋದ್ರಲ್ಲಿ ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸಿದ್ದಾರೆ. ಅದೇ ರೀತಿ ಕ್ರಾಂತಿಕಾರಿಕ ಮಾರ್ಗವನ್ನು ಅನುಸರಿಸಿರ್ತಕ್ಕಂಥ ಭಗತ್ ಸಿಂಗ್ ಆಗ್ಬೋದು, ಆಜಾದ್ ಚಂದ್ರಶೇಖರ್ ಆಗ್ಬೋದು, ಆಮೇಲೆ ಗುರುದೇವ್ ಸುಖದೇವ್ ಆಗ್ಬೋದು, ಇವರೆಲ್ಲರೂ ಕೂಡ ಸ್ವತಂತ್ರಕ್ಕಾಗಿ ತಮ್ಮ ಪ್ರಾಣಗಳನ್ನೇ ತ್ಯಾಗ ಮಾಡಿರ್ತಕ್ಕಂಥದ್ದನ್ನು ಇವತ್ತು ನಾವು ನೆನೆಸಬೇಕಾಗಿದೆ. ಆಮೇಲೆ ಸುಭಾಷ್ ಚಂದ್ರ ಬೋಸ್ ಅವರು ಒಂದು ಸೈನ್ಯವನ್ನು ಕಟ್ತಾರೆ ನಮ್ಮ ಭಾರತ ದೇಶದ ಸ್ವತಂತ್ರಕ್ಕಾಗಿ. ಸೊ ಇವರೆಲ್ಲರ ಒಂದು ಇವತ್ತು ಪ್ರತಿಫಲದಿಂದ ಇವತ್ತು ನಾವು ಸ್ವತಂತ್ರವನ್ನು ಪಡೆದಿದ್ದೇವೆ. ಸ್ವತಂತ್ರವನ್ನು ಪಡೆದಿರತಕ್ಕಂಥ ಭಾರತ ದೇಶ ಇಂದಿಗೂ ಕೂಡ ಒಂದಷ್ಟು ಸಮಸ್ಯೆಗಳನ್ನು ನಮ್ಮ ಮುಂದೆ ನಾವು ಎದುರಿಸ್ತಾ ಇದ್ದೇವೆ. ಭ್ರಷ್ಟಾಚಾರ ಆಗ್ಬೋದು, ಜಾತೀಯತೆ ಆಗ್ಬೋದು, ಮತಾಂಧತೆ ಆಗ್ಬೋದು, ಸಾಕ್ಷರತೆ ಆಗ್ಬೋದು, ಬಡತನ ಆಗ್ಬೋದು, ಇನ್ನೂ ಕೂಡ ಸಂಪೂರ್ಣವಾಗಿ ನಮ್ಮ ದೇಶದಲ್ಲಿ ನಿರ್ಮೂಲನೆ ಆಗಿಲ್ಲ. ಇವೆಲ್ಲಕ್ಕೂ ಕೂಡ ನಾವು ಏನು ಇವತ್ತು ನಾವು ಅಧಿಕಾರಿಗಳಿದ್ದೀವಿ, ನಾವೆಲ್ಲ ಕೂಡ ನಮ್ಮ ದೇಶದ ಈ ಥರದ್ದೊಂದು ಸಮಸ್ಯೆಗಳಿಗೆ ಒಂದು ನಾಂದಿ ಹಾಡಬೇಕು. ಆಮೇಲೆ ನಮ್ಮ ಮಕ್ಕಳಲ್ಲಿ ಒಂದು ಒಳ್ಳೆ ಮೌಲ್ಯಗಳನ್ನು ಬೆಳೆಸಬೇಕು, ದೇಶಾಭಿಮಾನವನ್ನು ಬೆಳೆಸಬೇಕು. ಆ ಥರದ್ದೊಂದು ಕೆಲಸವನ್ನು ನಾವು ಮಾಡಬೇಕಾಗಿದೆ. ಇವತ್ತಿನ ದಿನ ನಮ್ಮ ಸ್ವತಂತ್ರ ಸ್ವೇಚ್ಛತೆ ಆಗಬಾರ್ದು. ಯಾಕಂದರೆ ಇವತ್ತು ಪರಿಸರ ಮಾಲಿನ್ಯ ಅಂತಕ್ಕಂಥದ್ದು ಒಂದು ದೊಡ್ಡ ಸವಾಲಾಗಿದೆ ನಮಗೆ. ಆಮೇಲೆ ಎಲ್ಲೆಂದರೆ ಅಲ್ಲಿ ಕೂಡ ಜನ ಸ್ವತಂತ್ರವನ್ನು ಇದೇ ಸ್ವೇಚ್ಛತೆಯಿಂದ ಅವರು ಇವತ್ತು ಮೆರೆಯೋ ಮಟ್ಟಕ್ಕೆ ಹಾಕ್ಬೋದು. ಎಲ್ಲಂದರೆ ಅಲ್ಲಿ ಮದ್ಯಪಾನ ಮಾಡೋದು, ಧೂಮಪಾನಗಳನ್ನು ಮಾಡೋದು ಸಾರ್ವಜನಿಕ ಸ್ಥಳಗಳಲ್ಲಿ. ಆಮೇಲೆ ನಮ್ಮ ಪರಿಸರದ ಬಗ್ಗೆ ಒಂದಷ್ಟು ಕಾಳಜಿ ಇಲ್ಲದೆ ಹೋದು, ಇದು ಕೂಡ ದೇಶದ ಒಂದು ದೊಡ್ಡ ಸವಾಲು. ಸೊ ಇವತ್ತಿನ ದಿನ ಈ ಎಲ್ಲ ಸಮಸ್ಯೆಗಳಿಗೆ ನಾವು ಸಮಸ್ಯೆಗಳನ್ನು ಅರಿತು ನಾವು ಇವತ್ತು ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ದುಡಿಬೇಕಾಗಿದೆ. ದೇಶಕ್ಕಾಗಿ ಈ ಎಲ್ಲ ಮಹನೀಯರು ಹೋರಾಟಗಳು ಇವತ್ತು ನಮಗೆ ಒಂದಷ್ಟು ಸ್ಫೂರ್ತಿ ತಂದಿದೆ. ಇವತ್ತು ಗಡಿ ಪ್ರದೇಶದಲ್ಲಿ ಸೈನಿಕರು ಇವತ್ತು ನಮಗೋಸ್ಕರ ದುಡಿತಾ ಇದ್ದಾರೆ. ಅವರು ಆ ಗಡಿ ಪ್ರದೇಶದಲ್ಲಿ ಅವರು ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ. ಇವತ್ತು ನಾವಿಲ್ಲಿ ಸುಖ ಸಂತೋಷದಿಂದ ನಾವಿದ್ದೀವಿ. ಸೊ ಆ ಥರದ್ದೆಲ್ಲ ಕೂಡ ನಮ್ಮ ಸ್ವತಂತ್ರ ಹೋರಾಟಗಾರರು ಕೂಡ ನಮ್ಮ ದೇಶಕ್ಕಾಗಿ ತಮ್ಮ ಜೀವನವನ್ನು ತ್ಯಾಗ ಮಾಡಿರ್ತಕ್ಕಂಥ ಒಂದು ಸನ್ನಿವೇಶಗಳು ಬಹಳಷ್ಟಿದ್ದಾವೆ. ಸೊ ನಾವು ಕೂಡ ಈ ಸ್ವತಂತ್ರವನ್ನು ನಾವು ಒಂದಷ್ಟು ಅನುಭವಿಸ್ತಾ ಇದ್ದೇವೆ. ಆದರೆ ಈ ಸ್ವೇಚ್ಛತೆ ಅಂತಕ್ಕಂಥದ್ದು ನಮ್ಮಲ್ಲಿ ನಮ್ಮ ದೇಶಕ್ಕೆ ಒಂದಷ್ಟು ಮಾರಕ ಆಗ್ಬಿಟ್ಟಿದೆ. ಹಾಗಾಗಿ
ನಮ್ಮೆಲ್ಲ ಸಾಮಾಜಿಕ ಸಮಸ್ಯೆಗಳು, ಈಗ ಸಮಾಜದಲ್ಲಿ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ, ಇವೆಲ್ಲವನ್ನು ಕೂಡ ಹೋಗ್ಲಾಡಿಸ್ತಕ್ಕಂಥ ಪಣವನ್ನು ನಾವು ತೊಡಬೇಕಾಗಿದೆ. ಇವತ್ತು ಇಡೀ ನಮ್ಮ ದೇಶದಲ್ಲಿ ಸ್ವತಂತ್ರ ದಿನಾಚರಣೆ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇಡೀ ನಮ್ಮ ಭಾರತ ದೇಶದ ಎಲ್ಲ ಜನರು ಕೂಡ ಇವತ್ತು ನಮ್ಮ ದೇಶ ಹೇಗಾಗಿದೆ ಅಂತಂದ್ರೆ ಇಡೀ ಒಂದಷ್ಟು ನಮ್ಮ ಕರ್ನಾಟಕದ ಒಂದು ಸರ್ವಜನಾಂಗದ ಶಾಂತಿಯ ತೋಟ, ಎಲ್ಲ ಜನಾಂಗದವರು, ಎಲ್ಲ ಮತ ಧರ್ಮ. ಇದರಲ್ಲಿ ಒಂದು ಕುವೆಂಪುರವರು ಒಂದು ಇದು ಹೇಳ್ತಾರೆ, ನಮ್ಮಲ್ಲಿ ಇನ್ನೂ ಕೂಡ ಮತಾಂಧತೆಗಳು ಹೇಗಿದ್ದಾವೆ ಅಂತ. ಗುಡಿ ಚರ್ಚು ಮಸೀದಿಗಳನ್ನು ಬಿಟ್ಟು ಹೊರ ಬನ್ನಿ, ಬಡತನವ ಬುಡಮಟ್ಟ ಕೀಳ ಬನ್ನಿ, ಮೌಢ್ಯತೆಯ ಮಾರಿಯನ್ನು ಹೊರದೂಡಲೈತನ್ನಿ, ವಿಜ್ಞಾನ ದೀವಿಗೆ ಹಿಡಿಯ ಬನ್ನಿ, ಹೋ ಬನ್ನಿ ಸೋದರರ ರಾಷ್ಟ್ರ ರಣಕ್ಕೆ ಅಂತಕ್ಕಂಥ ಒಂದು ಸಂದೇಶವನ್ನು ನೀಡ್ತಾರೆ. ಮುಂದುವರಿತಾ ಅದು ನೋಡಿ ರಷ್ಯಾ, ಜಪಾನು, ಟರ್ಕಿಗಳೆಲ್ಲ ಪರೆ ಕಳಿಸಿ ಹೊರಟಿಹೋ ಹೊಸ ಪಯಣಕ್ಕೆ, ಬೆಳಗಿಹೋ ನೆತ್ತರೆ ನೇರ ತಿಳಿಯುವ ನಿರುಣೆಯಲ್ಲಿ ಕಿಚ್ಚಿಟ್ಟು ಹಳೆ ಕೊಳಕು ಬಣಗು ತುಣಕ್ಕೆ ಅಂತಂದ್ರೆ ಮುಂದುವರೆದ ದೇಶಗಳೆಲ್ಲ ಕೂಡ ಇವತ್ತು ತಂತ್ರಜ್ಞಾನ, ವೈಜ್ಞಾನಿಕತೆ ಎಲ್ಲದರಲ್ಲೂ ಕೂಡ ಮುಂದುವರಿತಿದ್ದಾವೆ. ಆದರೆ ನಮ್ಮ ದೇಶದಲ್ಲಿ ಇನ್ನೂ ಮೌಢ್ಯತೆ ಇದೆ, ಜನರಲ್ಲಿ ಒಂದಷ್ಟು ಅವೈಜ್ಞಾನಿಕ ಇದೆ. ನಾವು ಈ ಮತಾಂಧತೆಯಲ್ಲಿ ತೊಡಗಿದ್ದೇವೆ. ಸೊ ಇವೆಲ್ಲವನ್ನ ಬಿಡಬೇಕು. ನಾವು ಗುಡಿ ಚರ್ಚು ಮಸೀದಿಗಳಿಗೆ ಸೀಮಿತ ಆಗಬಾರ್ದು. ನಾವೆಲ್ಲ ಭಾರತೀಯರು, ನಮ್ಮಲ್ಲಿ ಐಕ್ಯತೆ ಇರಬೇಕು, ಒಗ್ಗಟ್ಟಿರಬೇಕು. ಇವತ್ತು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಹೇಳ್ದಂಗೆ ಭ್ರಾತೃತ್ವ, ಸಹೋದರತ್ವ ಇವೆಲ್ಲ ಕೂಡ ನಮ್ಮಲ್ಲಿ ಅಳವಡಿಸ್ಕೋಬೇಕು. ಆ ಪೀಠಿಕೆಯನ್ನು ನಾವು ಅಳವಡಿಸ್ಕೊಂಡಿದ್ದೆ ಆದರೆ ನಮ್ಮ ಜೀವನದಲ್ಲಿ ನಮ್ಮ ಮಕ್ಕಳಿಗೆ ಆ ಮೌಲ್ಯಗಳನ್ನು ತುಂಬಿದ್ದೆ ಆದರೆ ನಮ್ಮಲ್ಲಿ ಒಂದು ಭಾರತೀಯತೆ, ನಾವೆಲ್ಲ ಒಂದು ನಮ್ಮ ದೇಶಕ್ಕಾಗಿ ನಾವೆಲ್ಲ ಕೂಡ ಎಲ್ಲ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಸಾಮರ್ಥ್ಯಗಳನ್ನು ನಾವು ಬೆಳೆಸ್ಕೊಳ್ತಕ್ಕಂಥ ಅನಿವಾರ್ಯತೆ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಾ ಎಲ್ಲರಿಗೂ ನಿಮ್ಮೆಲ್ಲರಿಗೂ ಕೂಡ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಇಲ್ಲಿಕ್ಕಲ್ಲ ಸರ್ ಬಟ್ಟೆ ಬಟ್ಟೆ ಇಡ್ಬೇಕಲ್ಲ. ಇಲ್ಲೇ ಇದೆ ನೋಡಕ್ಕ. ಮಾಡಿ ಸರ್, ನೀವೇ ಮಾಡಿ. ಒಂದು ಗ್ರಾಫ್ ನೀರು ಕೊಡಮ್ಮ. ಕಾಂತಮ್ಮ ಅಲ್ಲೇ ಇದೆ ನೋಡಮ್ಮ. ಅದೊಂದು ಸರಿ.
ಮಗ ತಗೋ. சமய கிட்ட போ கிட்ட 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 போ சமய நீ போ நீ அங்கே போ அவன் கூட போ இன்னும் கிட்ட போ இல்லைங்க இன்னும் கொஞ்சம் கிட்ட போ अधिनायक जय हे भारत भाग्य विधाता पंजाब सिंध गुजरात मराठा द्राविड उत्कल वंगा विंध्य हिमाचल यमुना गंगा उच्चल जल सितरंगा सब शुभ नामे जागे सब शुभ आशीष मागे गाहे तव जय गाथा जन गण मंगलदायक जय हे भारत भाग्य विधाता जय हे जय हे जय हे ಸಿನಾ 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 ಹಂಗಿರ 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 ಸಿನಾ 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 भारत माता के